ಕಸ ಕ್ಲೀನ್ ಮಾಡದಿದ್ರೆ ಕಂಟಕ. 1 ಲಕ್ಷದವರೆಗೆ ದಂಡ ಕಟ್ಟೋಕೆ ರೆಡಿಯಾಗಿ. ಸೈಟ್ ಕ್ಲೀನ್ ಮಾಡದೇ ಇದ್ರೆ ದಂಡಾಸ್ತ್ರ. ಆಗಸ್ಟ್ 15ರೊಳಗಾಗಿ ಸ್ವಚ್ಛಗೊಳಿಸದಿದ್ದಲ್ಲಿ ಕಠಿಣ ಕ್ರಮ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಸ್ಟ್ ತಿಂಗಳಿನಿಂದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನವನ್ನ ಶುರು ಮಾಡಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಡಿಯಲ್ಲಿ ಆಡಳಿತ ಹೊಂದಿರುವ ಎಲ್ಲಾ ನಗರ ಪಾಲಿಕೆಗಳು ಹಾಗೂ ಇತರೆ ಸಂಸ್ಥೆಗಳ ವತಿಯಿಂದ ನಗರದ ರಸ್ತೆಗಳಲ್ಲಿ ಬ್ಲಾಕ್ ಸ್ಪಾಟ್, ಕಟ್ಟಡಗಳ ಅವಶೇಷ ತ್ಯಾಜ್ಯ, ಮರದ ಕೊಂಬೆಗಳು, ವಿದ್ಯುತ್ ಕಂಬಗಳು, ಪೈಪುಗಳನ್ನು ಸಾಮೂಹಿಕವಾಗಿ ತೆರವುಗೊಳಿಸುವ ಅಭಿಯಾನವನ್ನ ಕೈಗೊಂಡಿದೆ. ನಗರದ ಎಲ್ಲಾ ಖಾಲಿ ನಿವೇಶನಗಳ ಮಾಲೀಕರಿಗೆ ಹಲವು ಸೂಚನೆಗಳನ್ನ ಸಹ ನೀಡಲಾಗಿದ್ದು, ಒಂದು ವೇಳೆ ಖಾಲಿ ನಿವೇಶನಗಳನ್ನ ಸ್ವಚ್ಛಗೊಳಿಸದೇ ಇದ್ದಲ್ಲಿ ಜಿಬಿಎ ದಂಡಾಸ್ತ್ರ ಪ್ರಯೋಗಿಸಲು ಮುಂದಾಗಿದೆ. ಸೈಟ್ ಕ್ಲೀನ್ ಮಾಡದೇ ಇದ್ರೆ ದಂಡಾಸ್ತ್ರ. ಖಾಲಿ ನಿವೇಶನ ಮಾಲೀಕರು ಸ್ವತಃ ಸೈಟ್ ಕ್ಲೀನ್ ಮಾಡದೇ ಇದ್ರೆ ದಂಡಾಸ್ತ್ರ ಪ್ರಯೋಗಿಸಲು ಜಿಬಿಎ ಸಜ್ಜಾಗಿದೆ. ಬರೋಬ್ಬರಿ 25,000ದಿಂದ 1 ಲಕ್ಷ ರೂಪಾಯಿ ದಂಡ ವಿಧಿಸಲು ಮುಂದಾಗಿದೆ. ಖಾಲಿ ನಿವೇಶನಗಳ ಮಾಲೀಕರು ಆಗಸ್ಟ್ 15ರೊಳಗಾಗಿ ತಪ್ಪದೇ ಸ್ವಚ್ಛಗೊಳಿಸಬೇಕೆಂದು ಸೂಚಿಸಲಾಗಿದೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ್ ರಾವ್ ಎಚ್ಚರಿಕೆ ನೀಡಿದ್ದಾರೆ. ಅಷ್ಟಕ್ಕೂ ಜಿಬಿಎ ಸೂಚನೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ನಗರದಲ್ಲಿನ ಖಾಲಿ ನಿವೇಶನಗಳ ಮಾಲೀಕರು ತಮ್ಮ ನಿವೇಶನಗಳಲ್ಲಿ ಶೇಖರಣೆಯಾಗಿರುವ ತ್ಯಾಜ್ಯವನ್ನ ಆಗಸ್ಟ್ 15ರೊಳಗಾಗಿ ಸ್ವಚ್ಛಗೊಳಿಸಬೇಕು. ಆಗಸ್ಟ್ 15ರ ಒಳಗಾಗಿ ಮಾಲೀಕರು ಖಾಲಿ ನಿವೇಶನಗಳನ್ನ ಸ್ವಚ್ಛಗೊಳಿಸದೇ ಇದ್ದಲ್ಲಿ ನಗರ ಪಾಲಿಕೆಯ ವತಿಯಿಂದ ತ್ಯಾಜ್ಯವನ್ನ ತೆರವುಗೊಳಿಸಿ ಅದರ ವೆಚ್ಚವನ್ನ ನಿವೇಶನ ವಿಸ್ತೀರ್ಣ, ತೆರವುಗೊಳಿಸಿದ ತ್ಯಾಜ್ಯದ ಪ್ರಮಾಣಕ್ಕೆ ಅನುಗುಣವಾಗಿ ಘನ ತ್ಯಾಜ್ಯ ನಿರ್ವಹಣಾ ಉಪವಿಧಿಗಳು 2020ರ ಉಪವಿಧಿ 18D2 ಗ್ರೇಟರ್ ಬೆಂಗಳೂರು ಆಡಳಿತ ಅಧಿನಿಯಮ 2024ರ ಕಲಂ 285(2) ಅನ್ವಯ ಆಸ್ತಿ ತೆರಿಗೆಯೊಂದಿಗೆ ವಸೂಲಿ, ತೆರಿಗೆ ಬಾಕಿಯನ್ನ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಅನುಸಾರ ವಸೂಲಾತಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದೆ. ಇನ್ನು ಈ ಸೂಚನೆಯನ್ನ ಉಲ್ಲಂಘಿಸಿದ್ರೆ ಏನಾಗುತ್ತೆ? ಒಂದು ಬಾರಿ ಸೂಚನೆಯನ್ನ ಉಲ್ಲಂಘಿಸಿದಲ್ಲಿ 25,000 ಮತ್ತು ನಂತರದ ಉಲ್ಲಂಘನೆಗಳಿಗೆ 50ರಿಂದ 1 ಲಕ್ಷದವರೆಗೆ ದಂಡ ವಿಧಿಸಲಾಗುವುದು. ಖಾಲಿ ನಿವೇಶನಗಳನ್ನ ಆಗಸ್ಟ್ 15ರೊಳಗಾಗಿ ಸ್ವಚ್ಛಗೊಳಿಸದಿದ್ದಲ್ಲಿ ಸಾರ್ವಜನಿಕರು ಅಂತಹ ನಿವೇಶನಗಳ ಫೋಟೋ ತೆಗೆದು ಅದನ್ನ ಜಿಪಿಎಸ್ ಕೋಆರ್ಡಿನೇಟ್ಸ್ಗಳಿಗೆ ದೂರನ್ನ ವಾಟ್ಸ್ಆಪ್ ಮೂಲಕ ಕಳುಹಿಸಿಕೊಡಲು ಅವಕಾಶ ಕಲ್ಪಿಸಲಾಗಿದೆ. ಅಲ್ಲದೆ 9448197197ಗೆ ಕರೆ ಮಾಡಿ ದೂರು ಕೊಡಲು ಸೂಚನೆ ನೀಡಲಾಗಿದೆ. ಇನ್ನು ದೂರುದಾರರ ಮಾಹಿತಿಯನ್ನ ಅಧಿಕಾರಿಗಳು ಗೌಪ್ಯವಾಗಿ ಇಡಲಿದ್ದು, ನಿವೇಶನಗಳ ಮಾಲೀಕರು ಸ್ವಚ್ಛಗೊಳಿಸಿದ ನಿವೇಶನಗಳ ಸುತ್ತಮುತ್ತ ಬೇಲಿ ಅಥವಾ ಕಾಂಪೌಂಡ್ ಗೋಡೆಯನ್ನು ನಿರ್ಮಿಸಿಕೊಂಡು ಅನಧಿಕೃತ ತ್ಯಾಜ್ಯ ವಿಲೇವಾರಿಯಾಗದಂತೆ ವ್ಯವಸ್ಥೆ ಮಾಡಬೇಕು ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸೂಚನೆ ನೀಡಿದೆ.